ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಎಲ್ಲರಿಗೂ ಮನಗುಂಡಿ ಆರೋಗ್ಯ ಶ್ರೀ ಚಾನೆಲ್ಗೆ ಸ್ವಾಗತ. ಇಲ್ಲಿಯವರೆಗೂ ಯಾರು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಅದೇ ರೀತಿ ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ವಿಡಿಯೋಗಳ ಲಿಂಕ್ ಅನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ತಿಳಿಸಿ. ಇದರಿಂದ ನಿಮಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಧ್ಯಾನ ಇರಬಹುದು, ಆಧ್ಯಾತ್ಮ ಇರಬಹುದು, ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತ ಗುರುಗಳ ಒಂದು ವಾಣಿಯನ್ನ ನೀವು ಕೇಳಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ಇಲ್ಲಿ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ನೀವು ಚಿಕಿತ್ಸೆಯನ್ನು ಪಡ್ಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ಅಂದ್ರೆ ಆರೋಗ್ಯಯುಕ್ತ ಬದುಕನ್ನು ನೀವು ಬದುಕಲಿಕ್ಕೆ ಒಂದ್ಸಾರಿ ನಮ್ಮ ಮಹಾಮನೆಗೆ ಎಲ್ಲರೂ ಭೇಟಿ ಕೊಡಿ. ಸಂಪರ್ಕದ ನಂಬರ್ ಅನ್ನು ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ನೋಟ್ ಮಾಡ್ಕೊಳ್ಳಿ. ಶರಣು ಶರಣಾರ್ಥಿ. ವಿಶ್ವಗುರು ಬಸವ ತಂದೆಯನ್ನ ಹೃದಯ ಮಂದಿರದಲ್ಲಿ ಅನಂತ ಕೋಟಿ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಅದೇ ರೀತಿ ಸದ್ಗುರುಗಳ ಪವಿತ್ರ ಪಾದದಲ್ಲಿ ಅನಂತ ಶರಣ ಶರಣಾರ್ಥಿ ಹೇಳುತ್ತಾ ತಮ್ಮೆಲ್ಲರಿಗೂ ಶರಣ ಶರಣಾರ್ಥಿ. ಇವತ್ತು ಬಸವಣ್ಣನವರ ಅತಿ ಉತ್ತಮವಾದ ಶರಣ ಯಾರು ಅಂತಂದ್ರೆ ಮುಗ್ಧ ಸಂಗಯ್ಯ ಅಂತ ಹೇಳಿದೆ. ಮುಗ್ಧ ಸಂಗಯ್ಯ ಏನ್ ಮಾಡ್ತಿದ್ರು ಅಂದ್ರೆ ಬಸವಣ್ಣನವರಿಗೆ ಎಲ್ಲ ಪೂಜೆಗೆ ವ್ಯವಸ್ಥೆ ಮಾಡೋದು. ಮುಗ್ಧ ಸಂಗಯ್ಯ ಹೂ ಪತ್ರಿ ಎಲ್ಲ ತಂದು ಕೊಡೋದು ಆಯ್ತು. ನೀಲಮ್ಮ ಗಂಗಮ್ಮ ಅವ್ರ ಧರ್ಮ ಪತ್ನಿಗಳ ಏನೇನು ಹೇಳ್ತಾರ ಅವ್ರ ಕೆಲಸ ಎಲ್ಲ ಕೇಳೋದು. ಅವ್ರ ಮನೆಯಲ್ಲಿ ಮುಗ್ಧ ಸಂಗಯ್ಯ ಅಂದ್ರ ತನ್ನ ಒಡಲ್ ಹುಟ್ಟಿದ ಮಗನಂತೆ ಇದ್ದ ಮುಗ್ಧ ಸಂಗಯ್ಯ ಬಸವಣ್ಣನವರ ಮಹಾಮನೆಯಲ್ಲಿ. ಅವನು ಒಂದ್ ದಿವಸ ಪತ್ರಿ ಹರ್ಯಾಕ್ ಹೋಗ್ಯಾನ. ಜಂಗಮ್ರು ಏನ್ ಮಾಡ್ಯಾರ, ನಾ ಹೇಳ್ತೀನಲ್ಲ, 1,96,000 ಚರಜಂಗಮರನ್ನು ಬಸವಣ್ಣನವರು ದಿನನಿತ್ಯ ಗುರುಲಿಂಗ ಜಂಗಮರ ಸೇವೆ ಪ್ರಸಾದ ಮಾಡಿಸ್ತಿದ್ರು ಅಂತ ಹೇಳಿದ್ನಲ್ಲ. ಅದೇ ರೀತಿ ಅವರು ಆ ಜಂಗಮರು ವಾಕಿಂಗ್ ಹೋಗ್ಯಾರ. ಎಲ್ಲಾರು ಈ ಮುಗ್ಧ ಸಂಗಯ್ಯನವರು ಪತ್ರಿ ಹರ್ಯಾಕ್ ಹೋಗ್ಯಾರ ಪೂಜಕ್ಕ. ಪತ್ರಿ ಹರ್ಯಾಕ್ ಹೋದಾಗ ಅವ್ರ ಜಂಗಮ್ರ ಏನಂತಾರ, ಆಡ್ಕೊಂತ ಹೊಂಟಾರ. ನಾನಿನ್ನ ಬಸವಣ್ಣರು ಚಂದ ಹೊಟ್ಟಿ ತುಂಬ ಪ್ರಸಾದ ಮಾಡಿಸಿ ಕೈ ತುಂಬ ದುಡ್ಡು ಕೊಟ್ಟಿದ್ರು. ಆ ದುಡ್ಡನ್ನು ತಗೊಂಡು ವೇಶ್ಯರ ಮನೆಗೆ ಹೋಗಿದ್ದೆವು. ವೇಶ್ಯರ ಮನೆಗೆ ಏನ್ ಸುಖಪ್ಪ, ಏನ್ ಸ್ವರ್ಗ ಸುಖ ಐತಿ, ಅದ್ ಎಂತ ಸುಖ ಐತಿ ಅಂತಂದು ಯಾರು ಆಡತಾರ, ಜಂಗಮ್ರ ಆಡತಾರ. ಅವ್ರ ಜಂಗಮ್ರ ಆಡ್ಕೊತ ಹೊಂಟ್ರ. ಮುಗ್ಧ ಸಂಗಯ್ಯ ಪತ್ರಿ ಹರಿತಿದ್ದ ಗಿಡದಾಗ ಕುಂತು. ಅವನ್ ಕೇಳಿಸ್ಕೊಂಡ, ವೇಶ್ಯರ ಮನ್ಯಾಗ ಎಂತ ಸುಖ ಐತಿ, ಸ್ವರ್ಗ ಸುಖ ಐತಿ, ಅಂತ ಸುಖ ಎಲ್ಲಿ ಸಿಗೋದಿಲ್ಲ ಅನ್ಕೋತ ಅವ್ರ ಹೊಂಟಾರ. ಸಂಗಯ್ಯನ ಕಿವ್ಯಾಗ ಬಿತ್ತು, ಮುಗ್ಧ ಸಂಗಯ್ಯನ ಕಿವ್ಯಾಗ. ಮುಗ್ಧ ಸಂಗಯ್ಯ ಅಂತ ಅನ್ಕೊಂಡ, ಬಾಬಾ ವೇಶ್ಯರ ಮನ್ಯಾಗ ಸ್ವರ್ಗ ಸುಖ ಅಂತೆ, ನೋಡ್ಬೇಕ ಹಂಗಾರ ಅದ್ ಹೆಂಗಿರ್ತದ ಅಂತಂದ ಮುಗ್ಧ ಸಂಗಯ್ಯನ ಒಳಗೆ ಅನ್ಕೋತ ಮನಿಗ್ ಬಂದು ನೇರವಾಗಿ ಬಸವಣ್ಣನವ್ರಿಗೆ ಕೇಳ್ತಾನ, ನನಗಿವತ್ತು ವೇಶ್ಯರ ಮನೆಗ್ ಕಳ್ಸ್ರಿ. ಬಸವಣ್ಣವ್ರಿಗೆ ಕೇಳ್ತಾನ. ನೀಲಮ್ಮ ಅದಾರ, ಗಂಗಮ್ಮ ಅದಾರ, ಎಲ್ಲಾರು ಜೊತೆಗೆ ಅದಾರ. ಬಸವಣ್ಣವ್ರ ಜೊತೆಗೆ ಎಲ್ಲಾರು ಮೂಗರು ಕೂಡಿದ್ದಾಗನೆ ನನ್ಗಿವತ್ತು ವೇಶ್ಯರ ಮನೆಗ್ ಕಳ್ಸ್ರಿ. ನಾನು ಪತ್ರಿ ಹರಿತಿದ್ದೆ ಬಸವಣ್ಣ. ಅವಾಗ ಜಂಗಮ್ರೆಲ್ಲ ಇಲ್ಲಿ ಪ್ರಸಾದ ಮಾಡಿ ಹೋಗ್ತಾರಲ್ಲ, ಅವ್ರೆಲ್ಲರೂ ಬಸವಣ್ಣರು ನಮ್ಗೆ ಎಂತ ಇದು ಕೊಟ್ಟಾರ, ಪ್ರಸಾದನು ಮಾಡಿಸ್ತಾರ, ನಮ್ ಕೈ ತುಂಬಾ ದುಡ್ಡು ಕೊಡ್ತಾರ. ಆ ದುಡ್ಡನ್ನು ತಕೊಂಡು ವೇಶ್ಯರ ಮನೆಗೆ ಹೋಗ್ತೀವಿ, ಅಲ್ಲಿ ಎಂತ ಸ್ವರ್ಗ ಸುಖ ಇರ್ತೈತಿ ಅನ್ಕೋತ ಆಡ್ಕೋತ ಹೊಂಟ್ರ. ನಾನ್ ಪತ್ರಿ ಹರ್ಯಾಗ ನನ್ ಕಿವ್ಯಾಗ ಬಿತ್ತು ಬಸವಣ್ಣ, ನಂಗ್ ತಡ್ಕೊಳಕ್ ಆಗಲ್ಲ, ನನ್ಗೆ ವೇಶ್ಯರ ಮನೆಗ್ ಕಳ್ಸೇಬೇಕು ಅಂತಂದು ಮುಗ್ಧ ಸಂಗಯ್ಯ ಕುಂತ. ನೀಲಂಬಿಕಾ ಗಂಗಾಂಬಿಕಾ ಅದಾರಲ್ಲ, ಅವ್ರಿಗೆ ಹೇಳಿದ್ರು ಬಸವಣ್ಣರು, ಆಯ್ತು ಸಂಗಯ್ಯನಿಗೆ ರೆಡಿ ಮಾಡ್ರಿ, ವೇಶ್ಯರ ಮನೆಗ್ ಕಳ್ಸ್ಕೊಡ್ರಿ ಅಂತ.
ಅಂದಾಗ ಗಂಗಾಂಬಿಕಾ ನೀಲಾಂಬಿಕಾ ಅಂತಾಳ, ನಿಮ್ ತಲೆ ಕೆಟ್ಟದೇನು ಬಸವಣ್ಣರೇ? ಮುಗ್ಧ ಸಂಘ ಏನಲ್ಲಕತ್ತೇನ ಅಂತ ಅನ್ನೋದು ಅವನಿಗೆ ಮುಗ್ಧದ ನನಗೆ ಅರ್ಥ ಇಲ್ಲ. ಅದ ನಿಮ್ಗ ಅರ್ಥ ಆಗಲ್ವೇನೋ? ನೀವ್ ಹೆಂಗ್ ರೆಡಿ ಮಾಡಿ ಕಳಿಸ್ಕೊಡ್ರಿ ಅಂತ ಹೇಳ್ತೀರಿ? ಹೆಂಗ್ ಕಳ್ಸಲಕ್ ಬರ್ತದ? ಸ್ವಲ್ಪ ಅರ್ಥ ಮಾಡ್ಕೋರಿ ಅಂತ ಹೇಳಿ ನೀಲಮ್ಮವ್ರಿಗೆ ಬಹಳ ಸಿಟ್ಟು ಬಂತು. ಸಿಟ್ಟು ಬಂದು ಬಸವಣ್ಣವ್ರಿಗೆ ಸಿಟ್ಟು ಮಾಡ್ತಾರ. ಆದ್ರ ಬಸವಣ್ಣವ್ರು ಏನ್ ಹೇಳ್ತಾರಂದ್ರೆ, ಸಂಗಯ್ಯ ವೇಶ್ಯರ ಮನೆಗೆ ಹೋಗ್ತಾ ಇದ್ದಾನ ಅಂದ್ರೆ ಯಾವುದೋ ಒಂದ್ ಕಾರಣ ಇರ್ತೈತೆ ಅಲ್ಲಿ. ನೀವ್ ಅನ್ಕೊಂಡಂಗ ಆಗೋದಿಲ್ಲ, ಅಲ್ಲಿ ಏನೋ ಕಾರಣ ಇರ್ತೈತಿ. ಯಾವುದೋ ಒಂದ್ ಕಾರಣಕ್ಕೋಸ್ಕರ ಭಗವಂತ ಅವನಿಗೆ ಇಂತ ಬುದ್ಧಿ ಕೊಟ್ಟಾನ. ಅದಕ್ಕ ಅವ ಅದ್ ಮಾತು ಕೇಳತನ. ಕೇಳಿಂದ ನಾವು ನೆರವೇರಿಸಿಕೊಡೋದೇ ನಮ್ ಕರ್ತವ್ಯ ಶರಣರದು. ನೀವು ರೆಡಿ ಮಾಡಿ ಸಂಗಯ್ಯನನ್ನ ವೇಶ್ಯರ ಮನೆಗೆ ಒಬ್ಬನ ಕೊಟ್ಟು, ಒಬ್ಬ ಜಂಗಮನ ಕೊಟ್ಟು ಕಳಿಸ್ಕೊಡ್ರಿ ಅಂದಾಗ ಆಯ್ತು. ಇನ್ನು ಬಸವಣ್ಣ ಹೇಳಿದ್ಮೇಲೆ ಏನ್ ಮಾಡ್ಲಾ ಬರ್ತೈತಿ? ಆಯ್ತು, ಮುಗ್ಧ ಸಂಗಯ್ಯನ ರೆಡಿ ಮಾಡಿ ವೇಶ್ಯರ ಮನೆಗೆ ಒಬ್ಬ ಜಂಗಮನ ಕರೆದು, ಇದ್ದಷ್ಟ್ರಾಗೆ ಒಂದು ಓಣಿ ಪೂರ ವೇಶ್ಯರ ಓಣಿನೇ ಇತ್ತಂತಲ್ಲಿ. ಇದ್ದಷ್ಟ್ರಾಗೆ ಒಂದು ಒಳ್ಳೆ ವೇಶ್ಯೆಯ ಮನೆಗೆ ಈ ಮುಗ್ಧ ಸಂಗಯ್ಯನನ್ನ ಒಯ್ದು ಬಿಟ್ಟು ಬರ್ರಿ ಅಂತ ಹೇಳಿ ನೀಲಾಂಬಿಕಾ ಅವರು ತಯಾರಿ ಮಾಡಿ ಕಳಿಸ್ಕೊಟ್ರು. ಕಳ್ಸ್ಕೊಟ್ಟಾಗ ಅಲ್ಲಿ ಹೋದ ಮುಗ್ಧ ಸಂಗಯ್ಯ. ಹೋದ ತಕ್ಷಣ ಆಕಿ ಬಾಗಿಲು ತೆಗೆದಳು. ಬಾಗಿಲು ತೆಗೆದ ತಕ್ಷಣ ಅಲ್ಲೇನೇನೋ ಇದು ನಡೀತಾ ಚಂದೆ ಎಲ್ಲ ಹೇಳ್ತಾರ. ಜಗ ಜಗ ದೀಪ ಉರಿತಾ ಇದ್ದು, ಅದು ಯಾವ್ದೋ ಗಾದಿ ಇತ್ತು, ಯಾವ್ದೋ ಎಂತದೋ ಮಂಚ ಇತ್ತು, ಅದ್ರ ಮೇಲೆಲ್ಲ ಜ್ಯೋತಿ ಉರಿತಾ ಇತ್ತು, ಎಂತೆಂತೋ ಸುಗಂಧ ಬರ್ತಾ ಇತ್ತು, ಎಂತೆಂತೋ ಸ್ಮೆಲ್, ಅದು ಈ ತರ ಆಗ್ಲಿ ಊದಿನ ಕಡ್ಡಿ ಆಗ್ಲಿ ಇಂಥವೆಲ್ಲ ಬರ್ತಾ ಇತ್ತು ಅಂತ ಹೇಳ್ತಾರೆ. ಅಷ್ಟು ಹೇಳಲ್ ಹೋದ್ರು ಕೂಡ ಈ ತರ ಇರ್ತಂತ. ಇವ ಸಂಗಯ್ಯ ಹೋದ. ಓಹೋ, ನಮ್ ಶಿವಪ್ಪನ ಮನೆ ಎಷ್ಟು ಘಮಿಸ್ತತ. ಕೈಲಾಸ ಅಂತ ಹೇಳ್ಯಾರಲ್ಲ, ಸ್ವರ್ಗ ಸುಖ ಅಂತ ಹೇಳ್ಯಾರಲ್ಲ ಅವ್ರ ಜಂಗಮ್ರು. ಇವನು ಅದು ಸ್ವರ್ಗನೇ ಆಯ್ತು ಅಂತ ತಿಳ್ಕೊಂಡ. ನಮ್ ಶಿವಪ್ಪನ ಮನಿ ಎಂತ ಘಮ ಹೊಂಟೈತಿದ, ಇಂತ ಘಮ ನೋಡಿಲ್ಲ ನಾನು. ಎಷ್ಟು ಘಮಿಸ್ತತ ಇದು. ಅದಕ್ಕಾಗಿ ಆ ಜಂಗಮ್ರೆಲ್ಲ ಬರ್ತಾರಪ್ಪ, ಇಂತ ಎಲ್ಲ ಪರಿಮಳ ನೋಡಿ, ಇದು ಎಂತ ಪರಿಮಳ ಐತಿ, ಎಂತ ದೀಪ ಅದಾವು, ಎಂತ ಮಂಚ ಐತಿ, ಎಂತ ಪಲ್ಲಂಗ ಐತಿ, ಎಂತ ಗಾದಿ ಐತಿ. ಅಯ್ಯಯ್ಯೋ, ಆ ಹೆಣ್ಮಗಳಿಗೆ, ಅಮ್ಮ ನಮ್ ಶಿವಪ್ಪ ಇದ ಗಾದಿ ಮೇಲೆ ಕುಂದಿರ್ತಾನೇನೋ, ಇದೇ ಗಾದಿ ಮೇಲೆ ಕುಂತ್ ಪೂಜೆ ಮಾಡ್ಕೊತಾನೇನೋ, ಧ್ಯಾನ ಮಾಡ್ತಾನೇನೋ, ಅದಕ್ಕಾಗಿ ಇಂಥ ಗಾದಿ ಹಾಕಿರೇನ್ ನೀವು? ಅದಕ್ಕಾಗಿ ಇಷ್ಟು ಜ್ಯೋತಿ ಹಚ್ಚಿರೇನು? ಅದಕ್ಕಾಗಿ ಶಿವಪ್ಪನ ಸಂಬಂಧ ಇಷ್ಟೆಲ್ಲ ಘಮ ಬರಕತ್ತೈತಿ ನಿಮ್ ಮನಿ ಅಂದ್ರೆ ನಾನು ಇವತ್ತೇ ನೋಡ್ದೆ. ಜಂಗಮ್ರ ಆಡ್ಕೊಂಬದ್ ಕೇಳಿ ನಾನು ಬಂದೆ. ನಿಜವಾಗ್ಲೂ ಜಂಗಮರ ಏನ್ ಹೇಳ್ಯಾರೋ ಅದು ಕರೆಕ್ಟೇ ಐತಿ ಇದು. ಈ ಮನ್ಯಾಗ ಕುಂತ್ರು ಎದ್ದು ಹೇಳ್ಬಾರ್ದು ಅಂದಂಗೈತಿ ಇದು. ಅಂತ ತರ ಐತಿ. ಎಂತ ಅದ್ಭುತ ಮನಿಯಪ್ಪ ಅಂತ ಹೇಳಿ ಅಮ್ಮನಿಗೆ ವರ್ಣನೆ ಮಾಡ್ತಾನಿವ ಮುಗ್ಧ ಸಂಗಯ್ಯ. ಆಕೆಂದು ಇದು ಯಾಕೋ ಈ ಚಿತ್ರ ಗಿರಾಕಿ ಐತಿ ಇವತ್ತು. ಇದೊಂದ್ ತರಾನೇ ಬಂದೈತ್ ನಮ್ಮ ಮನೆಗೆ ಅಂದನ ನೋಡೋಣ ಅಂತಂದ ಆಕೆ ಅಂದಳು. ಹ್ಞೂ ಅಪ್ಪ ಇಲ್ಲೇ ಕೂಡ್ತಾರ ಅಂತ ಅಂದಳ. ಶಿವಪ್ಪವ್ರು ಇಲ್ಲೇ ಕೂಡ್ತಾರ ಅಂದಳಕಿ. ಅಂದಾಗ ಆಯ್ತಮ್ಮ, ಮತ್ತೆ ನಿನ್ ಕೊಳ್ಳಾಗ, ನಮ್ ಕೊಳ್ಳಾಗ ರುದ್ರಾಕ್ಷಿ ಅದಾವ, ಕಪ್ಪಗದಾವ. ನೀನ್ ಕೊಳ್ಳಾಗ ರುದ್ರಾಕ್ಷಿ ಏನ ಕೆಂಪಗೈತಿ, ರವಾರತ್ನದ ಮುತ್ತದ ಅಂತ ಸರ ಹಾಕಿನ ಕೊಳ್ಳಾಗ. ಆ ವಜ್ರ ಖಚಿತ ಸರಗಳಿಗೆ ನೋಡಿ ಅವ ಏನಂತಾನ ಮುಗ್ಧ ಸಂಗಯ್ಯ, ನಮ್ ಕೊಳ್ಳಾಗೂ ರುದ್ರಾಕ್ಷಿ ಅದಾವ, ಕಪ್ಪಗೈತಿ. ನಿನ್ ಕೊಳ್ಳಾಗ ಏನ್ ರುದ್ರಾಕ್ಷಿ ಕೆಂಪಗೈತಿ, ಬೆಳಗೈತಿ, ಕೆಂಪಗೈತಿ, ಇಂಥ ತರ ಆಗೈತಲ್ಲ, ಯಾಕಾಗೈತಿ ಹಂಗ ಅಂತ ಕೇಳ್ದ. ಆಕಿ ಏನ್ ಹೇಳ್ತಾಳ, ಸುಮ್ನೆ ಕುಂತು ಹುಚ್ಚದಾನ ಅಂತ ಕೇಳ್ಕೊಂಡು ಅವ್ನಿಗೆ ಏನ್ ಹೇಳಿ ಅಂತ ಸುಮ್ನೆ ಕುಂತು. ಆಮೇಲೆ ಓಹೋ, ನೀನು ಅವನೇ ಎಲ್ಲ ಹೇಳವ, ಕೇಳವನೇ ಮತ್ ಉತ್ತರ ಹೇಳವನೇ. ನೀನು ದಿವ್ಸ ಶಿವಪ್ಪನ ಸೇವಾ ಮಾಡ್ತಿಯಲ್ಲ, ನಮ್ ಶಿವಪ್ಪನ ಸೇವಾ ಮಾಡ್ತಿ, ನೀ ರುದ್ರ ಕನ್ನಿಕೆ ಅಲ್ವೇ? ನೀನು ರುದ್ರ ಕನ್ನಿಕೆ, ನೀನು ನಮ್ ಶಿವಪ್ಪನ ಸೇವಾ ಮಾಡ್ತಿ. ಆ ಸೇವಾ ಮಾಡಿ 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 ಅದಕ್ಕೋಸ್ಕರ ಅದು ಆ ಪರಿಣಾಮ ಬೀರೈತಿ ನಿನ್ ರುದ್ರಾಕ್ಷಿ ಮೇಲೆ. ಶಿವಪ್ಪನ ಆಶೀರ್ವಾದ ಆಗಿ ಅದು ರುದ್ರಾಕ್ಷಿ ಹೋಗಿ ನಿನ್ ಕೊಳ್ಳಾಗ ಕೆಂಪಗ ಬೆಳ್ಳಗ ಆಗಿ ಪರಿಮಳ ಕೊಡ್ತಾ ಇದೆ ನೋಡು ಅಂತಂದ ಹೇಳ್ದ ಹೆಣ್ಮಗಳಿಗೆ. ಆಕಿ ಸುಮ್ನೆ ಕುಂತು. ಆಮೇಲೆ ಅಂದ, ನಮ್ ಶಿವಪ್ಪ ಎಲ್ಲಿ ಪೂಜೆ ಮಾಡ್ಕೊತಾನ ತೋರ್ಸು. ಆಕಿ ಎಲ್ಲಿ ತೋರ್ಸ್ಬೇಕು? ಶಿವಪ್ಪಂದ ರೂಮ್ ತೋರ್ಸು, ಶಿವಪ್ಪನ ರೂಮ್ ತೋರ್ಸು.
ಇನ್ನೊಂದ್ ರೂಮಿಗೆ ಕರ್ಕೊಂಡು ಹೋದಳು. ಅಲ್ಲಿ ಗಾದಿ ಪಲ್ಲಂಗ ಮಂಚ, ಅಲ್ಲಿ ಘಮ ಘಮ ಸುತ್ತ, ಅಲ್ಲಿ ವಾತಾವರಣ ಅದೇ ರೀತಿ. ಅಲ್ಲಿ ಕರ್ಕೊಂಡು ಹೋದಳು. ಓಹೋ, ಇಲ್ಲಿ ಇನ್ನೂ ಇಷ್ಟು ಜಾಸ್ತಿನೇ ಪರಿಮಳ ಇದೆ. ನಮ್ ಶಿವಪ್ಪ ಪೂಜೆ ಮಾಡೋದೆಲ್ಲಿ, ನಮ್ ಶಿವಪ್ಪ ನಿದ್ರಿ ಮಾಡೋದೆಲ್ಲಿ, ಅಲ್ಲಿ ನಿದ್ರಿ ಮಾಡ್ತಾರ ಇಲ್ಲಿ ಪೂಜೆ ಮಾಡ್ತಾರ ಅಂತ ಹೋದಳಕಿ. ಓಹೋ, ಹಿಂಗ ಆಯ್ತು, ಮತ್ತ ನನ್ಗೂ ನೀನು ಪೂಜಾಕ್ ರೆಡಿ ಮಾಡೆಲ್ಲ. ನಾನು ಪೂಜೆ ಮಾಡ್ಕೋತೀನಿ, ಪೂಜೆಕ್ಕೆಲ್ಲ ರೆಡಿ ಮಾಡು ಅಂತಂದ. ಆಕಿ ಹಣಿ ಹಣಿ ಬಡ್ಕೊಂಡ್ರು. ವೇಷೆ ಹಣಿ ಹಣಿ ಬಡ್ಕೊಂಡು, ಎಂತ ಈ ಚಿತ್ರ ಗಿರಾಕಿ ಬಂತ ಇವತ್ತು, ನಾ ಏನ್ ಮಾಡ್ಲಿ, ಪೂಜಾಕ್ ರೆಡಿ ಅನ್ನೋದೇ ಗೊತ್ತಿಲ್ಲ. ಪೂಜಾಕ್ ರೆಡಿ ಅಂದ್ರೆ ನಾ ಏನ್ ಮಾಡ್ಲಿ? ಹಣಿ ಹಣಿ ಬಡ್ಕೊಂಡು ಏನ್ ಮಾಡಿದಳು, ಏನ್ ರೆಡಿ ಮಾಡ್ಬೇಕು ಪೂಜಾಕ್ ಅಂತ ಕೇಳಿದಳು ಮುಗ್ಧ ಸಂಗಯ್ಯನಿಗೆ. ಅವನ್ ಹೇಳ್ದ, ಹೂತ ಪತ್ರಿತ ಮಡಿ ನೀರ್ ತಕೊಂಡ್ ಬಾ, ವಿಭೂತಿ ಕೊಡು, ಉದಿನ ಕಡ್ಡಿ ಕೊಡು, ಈ ರೀತಿ ಎಲ್ಲ ಇಲ್ಲೊಂದ್ ಮಣಿ ಹಾಕು, ಇಲ್ಲೊಂದ್ ಮಣಿ ಹಾಕು, ಅದ್ರ ಮೇಲೆಲ್ಲ ತಟ್ಟೆ ಇಕ್ಕು, ಹಿಂಗೆಲ್ಲ ತಂದಿಡು, ನಾನ್ ಪೂಜೆ ಮಾಡ್ಕೋತೀನಿ. ಆಯ್ತು ಕೊಡ್ತೀನಿ ಅಂತ ಹೇಳಿ ಏನ್ ಮಾಡ್ಬೇಕೀಗ? ಬಂದಿನ ಮೇಲ ಇದೆಲ್ಲ ಕೇಳಿನ ಮೇಲೆ ಇನ್ ಮಾಡ್ಲೇಬೇಕಲ್ಲ. ಆಕಿ ಅವ ಏನೇನ್ ಅಂತಂದ ಮುಗ್ಧ ಸಂಘನ ಬಾಯಿಲಿ ಕೇಳಿಸ್ಕೊಂಡು ಏನೇನ್ ಹೇಳ್ತಾನ ಅದನ್ನೆಲ್ಲ ಮತ್ತ ತನ್ನ ಮನ್ಯಾಗ ಇದ್ದಿಲ್ಲ, ಆದ್ರ ಎಲ್ಲೆಲ್ಲ ಕೇಳಿ ಎಲ್ಲೆಲ್ಲ ಎಲ್ಲ ತಂದು ಕೊಟ್ಟು. ತಂದು ಕೊಟ್ಟ ಮೇಲೆ ಸಂಘ ಹೇಳ್ದ, ಮತ್ತೆ ಪೂಜಾಕ್ಕೆ ನಿಮ್ ಏರಿಯಾದಾಗಿನವ್ರಿಗೆಲ್ಲರಿಗೆ ಕರ್ಕೋಬೇಕು. ನಿಮ್ ಓಣೆನ ಪೂರ ಏರೆ ಅದೇ ಏರೆ. ಪೂಜೆಗೆ ನಾ ತೀರ್ಥ ಕೊಡ್ತೀನಿ ಎಲ್ಲ ಏರಿಯಾದಾಗಿನವ್ರಿಗೆ ಕರಿ, ನಿಮ್ ಏರಿಯಾದ ಜನ ಪೂರ ಬರ್ಬೇಕು, ಎಲ್ಲರೂ ಕರಿಬೇಕಮ್ಮ. ಅಕ್ಕೆಂದು ನನ್ ಕರ್ಮ ಐತಿ ಗೊತ್ತೇನೋ. ಹೋಗಿ ಎಲ್ಲ ಏರಿಯಾದಾಗಿನವ್ರಿಗೆ ಎಲ್ಲರಿಗೆ ಕರೆದು ಬಂದೋಳು, ಎಲ್ಲ ವೇಶ್ಯರಿಗೆ ಕರೆದು ಬಂದೋಳು. ಎಲ್ಲ ಹಿಂಗ್ ಬರ್ರಿ, ನಮ್ಮ ಮನೆಗೆ ಚಿತ್ರ ಗಿರಾಕಿ ಬಂದೈತಿ, ಏನೋ ಪೂಜೆ ಮಾಡ್ತೈತಂತ, ನಿಮ್ಮನ್ ಕರ್ಯಾಕತ್ತಾರ ಅಂತಂದ್ರ ಅವ್ರೆಲ್ಲರೂ ಅದ್ ಹೆಂಗೈತಿ ನೋಡ್ಬೇಕಂತ ಹೇಳಿ ಎಲ್ಲಾರು ಬಂದ್ಬಿಟ್ರು. ಹಿಂಗೆಲ್ಲಾ ಹಾಲಿನ ತುಂಬ ಕುಂತು ಬಿಟ್ರು. ಮುಗ್ಧ ಸಂಗಯ್ಯನ ಪೂಜೆ ನಡೀತು. ಅದ್ಭುತವಾದ ಪೂಜೆ ಮಾಡ್ದ. ಎಲ್ಲರಿಗಿ ಬಸಮ ಹಚ್ಕೋರಮ್ಮ, ಹಣಿ ಮೇಲೆ ಬಸಮ ಹಚ್ಕೋರ ಎಲ್ಲಾರು. ತಾನೇನ್ ಪೂಜಾಕ್ ಒಂದ್ ಭಸ್ಮ ತರ್ಸ್ಕೊಂಡಿದ್ನಲ್ಲ, ಆ ಭಸ್ಮ ಎಲ್ಲರಿಗೆ ಹಚ್ಕೋರಿ ಅಂತ ಕೊಟ್ಟ. ಎಲ್ಲರ ಹಣಿ ಮೇಲೆ ಭಸ್ಮ ಹಚ್ಕೊಂಡ್ರು. ಎಲ್ಲರ ಹಣಿ ಮೇಲೆ ಭಸ್ಮ ಹಚ್ಕೊಂಡು ಎಲ್ಲರಿಗೆ ತೀರ್ಥ ಕೊಡ್ತೀನಿ ಬರ್ರಿ ಅಂತಂದ ಪೂಜೆ ಮಾಡ್ಕೊಂಡು ಎಲ್ಲರಿಗೂ ತೀರ್ಥ ಕೊಟ್ಟ ಮುಗ್ಧ ಸಂಗಯ್ಯ. ಎಲ್ಲರಿಗೆ ತೀರ್ಥ ಕೊಟ್ಟು ಆಮೇಲೆ ಬೆಳಕ್ ಹರಿತ್ ಹಿಂಗ, ಅಮ್ಮ ನಾನು ಬೆಳಗನ ಅದೇ ನಡ್ಸದವ, ಶಿವಪ್ಪ ಎಲ್ಲಿರ್ತಾನ, ಪೂಜೆ ದೇವಸ್ಥಾನೇ ನಡ್ಸದ. ಬೆಳಗ್ಗೆ ಆಯ್ತು ಪೂರ ಬೆಳಕ್ ಹರಿತು. ಬೆಳಕ್ ಹರಣ ತಾಯಿ ಎಲ್ಲರಿಗೆ ತೀರ್ಥ ಕೊಟ್ಟಿನ? ಕೊಟ್ಟಿರಿ, ಆಯ್ತು ನಾನು ಹೋಗ್ತೀನಿ, ನನ್ನ ಅಪ್ಪರಿಗೆ ಬಸವಣ್ಣವ್ರಿಗೆ ನಾನೆಲ್ಲ ವ್ಯವಸ್ಥೆ ಮಾಡ್ಬೇಕು, ಪೂಜೆ ದೇವಸ್ಥೆ ಬೆಳಕ್ ಹರ್ದೈತಿ, ನಾನು ಹೋಗಿ ಬರ್ತೀನಿ ಅಂತಂದ. ಅಂದು ಏನ ಮುಗ್ಧ ಸಂಗಯ್ಯನವರು ತೀರ್ಥ ಕೊಟ್ಟಿದ್ರು, ಎಲ್ಲರಿಗಿ ಭಸ್ಮ ಕೊಟ್ಟಿದ್ರು. ತನ್ನ ಭಸ್ಮ ಏನ್ ಕೊಟ್ಟಿದ್ರು ಅಷ್ಟು ಮಂದಿ ಪೂರ ಏರಿಯಾದ ವೇಷಿಯರ್ಗೆ ಮನುಷ್ಯ ಪರಿವರ್ತನ ಆಗ್ಬಿಡ್ತು. ಹೊಡ್ರಿ ದೊಡ್ಡ ಇದು ಹೊಡ್ರಿ ಅಂದ್ರ ಮತ್ತ ನನ್ಗ್ ಹೊಡೆದ್ರಿ ಯಾರ ಬಂದ. ನಾವ್ ತಾಳಿ ಅಂತೇಳಿ ಚಪ್ಪಳಿ ಅಂತೀರಿ, ಅದ ಕಡೆಯಿಂದ ನನಗ ಸುಮ್ಮನೆ ಯಾವ್ದು ಅದು ತಾಳಿ ಬೇಡ ಚಪ್ಪಳಿ ಬೇಡ, ಹೊಡ್ರಿ ಅಂಬದ್ ಬೇಕಂತೇನ, ಅದಕ್ ಹೊಡ್ರಿ ಅಂದೆ ನಾನು. ಇದೊಂದ್ ದೊಡ್ಡ ಅದ್ಭುತವಾದ ಶಕ್ತಿ ತೋರಿಸಿದ್ರು ಅವರು ಮುಗ್ಧ ಸಂಗಯ್ಯನವರು. ಇಡೀ ವೇಶ್ಯರ ಓಣಿಗೆ ತೀರ್ಥ ಭಸ್ಮ ಕೊಟ್ಟು ಅವ್ರ ಮನಸ್ಸನ್ನ ಪರಿವರ್ತನೆ ಮಾಡಿ, ಅವ್ರ ಮನಸ್ಸನ್ನ ಎಲ್ಲರ ಮನಸ್ಸಿಗೆ ಗೆದ್ದು ಶರಣೀಯರನ್ನ ಮಾಡಿ ನಾನು ಹೋಗ್ತೀನಮ್ಮ ಅಂತ ಅಂದಾಗ ಎಲ್ಲಾರು ಕೈ ಜೋಡ್ಸ್ರಿ. ಅಪ್ಪ ಪುಣ್ಯಾತ್ಮ, ನಮ್ ಕರ್ಮ ಎಲ್ಲ ತೀರ್ಸ್ಲಾಕ್ ಬಂದೀಯ ನೀನು, ನಮ್ ಪಾಪ ಪರಿಹಾರ ಮಾಡಾಕ್ ಬಂದೀಯ ನೀನು, ಆಯ್ತು ಬಿಡು, ಎಲ್ಲ ಆಯ್ತು, ಹೋಗ್ಬಿಡು ಅಂತ ಹೇಳಿದ್ರು. ಮುಗ್ಧ ಸಂಗಯ್ಯ ಹೋದ, ಬಸವಣ್ಣನವರ ಮಹಾಮನಿಗೆ ಹೋದ. ಬಸವಣ್ಣನವ್ರಿಗೆ ಏನ್ ಹೇಳ್ತಾನ, ಅಯ್ಯೋ ಬಸವಣ್ಣ, ಪೂಜೆ ಮಾಡಿಂದು ತೀರ್ಥ ಕೊಟ್ಟಿಂದ ಹೇಳಿಲ್ಲವ, ಏನ್ ಸುಖ, ವೇಶ್ಯರ ಮನೆಗೆ ಎಂತ ಸುಖ, ಎಂತ ಪರಿಮಳ, ಎಂತ ಘಮ ಘಮ, ಎಂತ ಜ್ಯೋತಿ, ಎಂತ ಮಂಚ, ಎಂತ ಗಾದಿ, ಆ ವರ್ಣನೆ ಮಾಡ್ಲಕ್ ಹತ್ತದ ಬಸವಣ್ಣರ ಮುಂದೋಗಿ. ಬಸವಣ್ಣರು ಅವ್ರ ಜ್ಞಾನಿ ಬಸವಣ್ಣರಿದ್ರು ನಡಿತೈತಿ.
ಇನ್ಯಾರ್ದರ ಮುಂದೆ ಹಂಗೆ ಅದೇ ರೀತಿ ಆದ್ರೆ ಈ ವರ್ಣನೆ ಹೇಳ್ಬೇಕಲ್ಲ. ಪೂಜೆ ಮಾಡಿಂದು ಅವ್ರ ಮನ್ಯಾಗ ತೀರ್ಥ ಭಸ್ಮ ಕೊಟ್ಟಿಂದು ಎಲ್ಲರಿಗ್ ಕರ್ಸಿಂದು ಎಲ್ಲರಿಗ್ ಭಸ್ಮ ಇದು ಹೇಳಿಲ್ಲವ. ಅವ್ರ ಮನೆಗಿನ ವಾತಾವರಣ ಹೇಳತ್ತ. ಅವ್ರ ಬಾಗಿಲ್ ತೆಗೆದ್ರಾಗ ಎಂತ ಘಮ ಘಮ ಬಂತು ಬಸವಣ್ಣ, ಒಳಗ್ ಹೋಗೋದ್ರಾಗ ಎಂತ ಮಂಚ, ಎಂತ ಗಾದಿ, ಎಂತ ಪಲಂಗು, ಎಂತ ಜ್ಯೋತಿಗಳು ಉರಿತಿದ್ದು, ಎಂತೆಂತ ವೇಷ ಮನ್ಯಾಗ ಎಂತೆಂತದು ನೋಡ್ ಬಂದೆ. ಸ್ವರ್ಗ ಸುಖ ಅಂದ್ರೆ ನಿಜವಾಗ್ಲೂ ಸ್ವರ್ಗ ಸುಖ ನೋಡ್, ನಿಜವಾಗ್ಲೂ ಸ್ವರ್ಗ ಸುಖ ನೋಡ್ದೆ ನಾನಿವತ್ತು ಬಸವಣ್ಣ, ಎಂದು ನೋಡಿದ್ದಿಲ್ಲ ಆ ತರ ಸ್ವರ್ಗ ಸುಖ ನೋಡ್ದೆ ಅಂತ ಹೇಳತ್ತ ಮುಗ್ಧ ಸಂಗಯ್ಯ. ನೀಲಮ್ಮ ಗಂಗಮ್ಮ ಎಲ್ಲರೂ ಹಿಂಗ್ ಮಾಡತ್ತಿರೋರು ನೀನು ಬರ್ಬೇಕಿತ್ತು ಬಸವಣ್ಣ ಅಲ್ಲತ್ತ ಮತ್ತೆ. ನೀನ್ಯಾಕ್ ಬರ್ಲಿಲ್ಲ? ನೀನು ಬರ್ಬೇಕಿತ್ತು, ನನ್ ಜೊತೆ ನೀನು ನೋಡಿ ಬರ್ತಿದ್ದೀಯ, ನೀನು ಬರ್ಬೇಕಿತ್ತು, ನೀನ್ ತಪ್ಪಿಸ್ಕೊಂಡಿದ್ಯಾ. ಸರಿ ಇನ್ನೊಂದ್ಸಲ ನೀನ್ ಕರ್ಕೊಂಡ್ ಹೋಗ್ತೀನಿ, ಇನ್ನೊಂದ್ಸಲ ನೀನ್ ಕರ್ಕೊಂಡ್ ಹೋಗ್ತೀನಿ ಅಂದ. ಬಸವಣ್ಣ ಸುಮ್ನೆ ತಣ್ಣಗಾದ್ರು. ನೀಲಾಂಬಿಕೆ ಗಂಗಾಂಬಿಕೆಗೆ ಹೆಂಗಾಗ್ಬೇಕು, ಅವ್ರಿಗೊಂಥರ ಆಗ್ಲತ್ತು. ಅವ್ರು ಸಿಟ್ಟು ಹೊಣ್ತವ್ರಿಗೆ, ಇದೇನ್ ಬಂದ್ ಮತ್ ನೀನು ಬರ್ಬೇಕಂತಾನ ಬಸವಣ್ಣರಿಗೆ, ಇವ್ ಎಂತವ ಅದನ ಅಂತ ಸಿಟ್ಟು ಹೊಣ್ತು. ಆಮೇಲೆ ಹೇಳ್ಕೋತ ಬಸವಣ್ಣರಿಗೆ ಹೇಳ್ಕೋತ ನಿಂತನ ಸಂಗಯ್ಯ. ದಂಡ್ ಪೂರ ಹೊಣ್ತು ಮಹಾಮನಿಗೆ. ಅವ್ರ ದಂಡ್ ಹಣಿ ಮೇಲೆ ಭಸ್ಮ ಹಚ್ಕೊಂಡು ಆ ವೇಶ್ಯರ ದಂಡ ಪೂರ ಮಹಾಮನಿ ಕಡೆ ಹೊಡ್ತು. ಅವ್ರ ಬಸವಣ್ಣನವ್ರ ದ್ವಾರ ಬಾಗಿಲಿಗೆ ಬಂದ್ ನಿಂತ್ರು ಎಲ್ಲಾರು. ಹಡಪದಪ್ಪಡನವರು ದ್ವಾರಪಾಲಿಕರಾಗಿರ್ತಿದ್ರಲ್ಲ ಗೇಟಿಗೆ, ಅಲ್ಲಿ ಬಂದ್ ನಿಂತ್ರು ಎಲ್ಲಾರು ಅಷ್ಟು ಮಂದಿ. ಅದಕ್ಕ ದ್ವಾರಪಾಲಿಕನಾಗಿ ನಿಂತಕ್ಕಂತ ಹಡಪದಪ್ಪಣ್ಣನವರು ಓಡ್ತಾ ಖುಷಿಲಿಂದ ಹೋಗಿ ಬಸವಣ್ಣನವ್ರಿಗೆ ಹೇಳ್ತಾರೆ, ಬಸವಣ್ಣ ಮುಗ್ಧ ಸಂಗಯ್ಯ ಎಂತ ಪರಾಕ್ರಮಿ ಮಾಡ್ಯಾರ ಅವ್ರು. ಅವ್ರು ಹೋಗಿ ಎಂತ ಕೆಲಸ ಮಾಡಿ ಬಂದಾರಲ್ಲಿ. ಪೂರ ಏಷ್ಯರ್ ದಂಡ ಪೂರ ಹೊಂಟೈತಿ, ಪೂರ ಏಷ್ಯರ್ ಓಣಿನೇ ಬಂದೈತಿ, ಇಲ್ಲಿ ಎಲ್ಲ ಹಣಿ ಮೇಲೆ ಭಸ್ಮ ಐತಿ ಅಂದಾಗ ಬಸವಣ್ಣರಿಗೆ ಅತಿ ಅಂದ ಖುಷಿ ಆಗ್ಬಿಡ್ತು. ನೀಲಮ್ಮ ಗಂಗಮ್ಮ ಹಣಿ ಬಡ್ಕೊಳತಿದ್ರಲ್ಲ, ನೋಡ್ರಿ ಎಂತ ಕಾರ್ಯಕ್ರಮ ಮಾಡಿ ಬಂದ ನಮ್ ಸಂಗಯ್ಯ. ನನಗಿದು ಗೊತ್ತಿದ್ದೇನ ಕಳ್ಸಿನಿ. ಏನೋ ಒಂದು ಒಳ್ಳೇದ ಕಾಯಕ ಮಾಡೋದು ಬಂದಾಗನೆ, ಒಳ್ಳೆ ಕಾರ್ಯ ಮಾಡೋದು ಬಂದಾಗನೆ ಪರಮಾತ್ಮ ಬುದ್ಧಿ ಕೊಟ್ಟಾನ ಸಂಗಯ್ಯನ ಹತ್ರ ಅಂತ ಹೇಳಿ ಅದ್ಭುತ ಮಾಡಿ ಬರ್ತಾನ ಅಂತ ಹೇಳಿ ನನಗೆ ಗೊತ್ತಿತ್ತು. ನಾನು ಅದ ಕಡಿಂದೆ ನಾನು ಈ ತರ ಇದು ಮಾಡಿದ್ದೆ, ನಾನು ಹೋಗ್ಲಿ ಬಿಡ್ರಿ ಅಂತಂದ್ ಹೇಳಿದ್ದೆ. ನಿಮ್ಗ್ ನೆಮ್ಮದಿ ನಂಬಿಕೆ ಇರ್ಲಿಲ್ಲ, ಆದ್ರೆ ನಿಜವಾಗ್ಲೂ ನಂಬಿಕೆ ಉಂಟವ ದೊಡ್ಡ ಶರಣ ನಮ್ಮ ಮುಗ್ಧ ಸಂಗಯ್ಯ ಅಂತ ಹೇಳಿ ಅಷ್ಟೆಲ್ಲ ಏಷ್ಯರಿಗೆ ಕರೆದು ಬಸವಣ್ಣನವರು ಕರೀದಂತ ಹೇಳಿ ಎಲ್ಲರಿಗ್ ಕರೆದು ಮತ್ತೆಲ್ಲರಿಗೆ ಅವರೆಲ್ಲರೂ ಬಂದು ಬಸವಣ್ಣನವರ ಪವಿತ್ರ ಪಾದದ ಮೇಲೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನ ಹಾಕಿದ್ರು. ಆಮೇಲೆ ಏನಾಯ್ತು, ಬಸವಣ್ಣನವ್ರು ಹೇಳಿದ್ರು, ತಾಯಿಂದರೆ ಎಲ್ಲ ಚೆನ್ನಾಗಿದ್ದೀವಪ್ಪ, ಮುಗ್ಧ ಸಂಗಯ್ಯ ಬಂದು ನಮ್ಮನ್ನು ತುಂಬಾ ಚೆನ್ನಾಗಿ ಮಾಡಿ ಬಂದನ ಅಂತ ಅಂದಾಗ ನಮ್ಮ ಮನಸ್ಸ ಪರಿವರ್ತನೆ ಆಗ್ಬಿಟ್ಟಿತ್ತು. ನಾವು ಈಗ ಸಂಗಯ್ಯನವ್ರು ಏನು ಬಂದು ನಮ್ಮ ಮನೆಗೆ ಪೂಜೆ ಧ್ಯಾನ ಮಾಡಿದ್ರು, ನಾವು ಭಸ್ಮ ತೀರ್ಥ ಕೊಟ್ಟಿದ್ರು, ನಮ್ಮ ಮನಸ್ಸನ್ನೇ ಪರಿವರ್ತನೆ ಆಗಿ ನಾವು ವೇಶ್ಯರ ವೃತ್ಯವನ್ನ ಬಿಟ್ಟು ನಾವು ಶಿವಭಕ್ತರು ಶರಣರಾಗ್ಬೇಕಂತ ಹೇಳಿ ನಿಮ್ಮ ಮಹಾಮನಿಗೆ ಬಂದಿವಿ. ಅಪ್ಪ ಬಸವಣ್ಣ ನಮ್ಮನ್ನೆಲ್ಲರೂ ದೀಕ್ಷೆ ಕೊಟ್ಟು ನಮ್ಮನ್ನ ಶರಣೀಯರ ಮಾಡು. ನಿಮ್ಮ ಮಹಾಮನೆಯಲ್ಲಿ ನಿಮ್ಮ ಅನುಭವ ಮಂಟಪದಲ್ಲಿ ನಮ್ಮನ್ನ ಕೆಲಸ ಕೊಟ್ಟು ಕಾಯಕ ಕೊಟ್ಟು ನಮ್ಮನ್ನ ಕಾಯಕ ಮಾಡಿಸ್ಕೊತ ನಮ್ಮನ್ನ ಶಿವಪೂಜೆ ಮಾಡ್ಕೊತ ಶಿವಾನುಭವ ಗೋಷ್ಠಿ ಕೇಳ್ಕೊತ ಇಲ್ಲೇ ಇರಂತ ಮಾಡು ಅಂತ ಹೇಳಿದ್ರು ಅವರೆಲ್ಲ ವೇಶ್ಯರು. ಅದಕ್ಕೆ ಆಯ್ತು, ಲಾಸ್ಟಿಗೆ ಚಪ್ಪಾಳೆ. ಇಂಥ ದೊಡ್ಡ ಕಾರ್ಯವನ್ನ ಮಾಡಿರ್ತಕ್ಕಂಥ ಮುಗ್ಧ ಸಂಗಯ್ಯ ಅದ್ಭುತ ಶಕ್ತಿ, ಅದ್ಭುತ ಶರಣನಾಗಿ ಅದ್ಭುತ ಶರಣೀಯರು ವೇಶ್ಯರನ್ನ ಶರಣರು ಮಾಡಿ ಮಹಾಮನಿ ಬಸವಣ್ಣನವರಲ್ಲಿ ಬಂದು ಉಳಿದುಕೊಂಡಿರು ಎಲ್ಲ ಯೇಶ್ವರರು ಬಂದು ಉಳಿದುಕೊಂಡಿದ್ರು. ದೀಕ್ಷೆ ಆಗಿ ಎಲ್ಲರೂ ದೀಕ್ಷೆ ಪಡ್ಕೊಂಡು ಅದ್ಭುತ ದೊಡ್ಡ ಶರಣೀಯರಾಗಿ ಕಾಯಕ ಮಾಡುತ್ತಾ ಬಸವಣ್ಣನವರಲ್ಲಿ ಮಹಾಮನಿಯಲ್ಲಿ ಶಿವಾನುಭವ ಗೋಷ್ಠಿಯನ್ನ ಹೇಳುತ್ತಾ ಕೇಳುತ್ತಾ ದೊಡ್ಡ ಶರಣೀಯರಾಗಿ ಅವರ ಜೀವನವನ್ನ ಸಾಗಿಸ್ತಾ ಇದ್ರು ಅಲ್ಲೇ. ಅದಕ್ಕೆ ವಿಶ್ವಗುರು ಬಸವ ತಂದೆಯ ಪಾದಕ್ಕೆ ಇನ್ನೊಂದ್ಸಲ ಸಾಷ್ಟಾಂಗ ನಮಸ್ಕಾರಗಳು. ತಮ್ಮೆಲ್ಲರಿಗೂ ಶರಣಾರ್ಥಿ ಹೇಳಿ ಸದ್ಗುರುಗಳ ಪವಿತ್ರ ಪಾದದಲ್ಲಿ ನಾನು 4 ಮಾತನ್ನ ವಿರಾಮ ಕೊಡ್ತೀನಿ. ಶರಣಾರ್ಥಿ.